ಸರ್ ನನ್ನ ಹೆಸರು ಅಶೋಕ್ ಅಂತ. ನನ್ನ ಹೆಸರು ಮೂರ್ತಿ ಅಂತ. ನನ್ನ ಹೆಸರು ಗಂಗರಾಜ್ ಅಂತ. ನಮ್ಮದು 10 ಆಂಬುಲೆನ್ಸ್ ಇದೆ ಸರ್. 10 ಆಂಬುಲೆನ್ಸ್ಗೆ 20 ಜನ ಡ್ರೈವರ್ಸ್ ಇದ್ದೀವಿ. 24x7 ನಮ್ಮ ಅಮ್ಮ ಆಂಬುಲೆನ್ಸ್ ಕೆಲಸ ಮಾಡ್ತಾಯಿದೆ ಚಿಕ್ಕಬಳ್ಳಾಪುರದಲ್ಲಿ. 5 ನಿಮಿಷ 10 ನಿಮಿಷಕ್ಕೆಲ್ಲ ಆಕ್ಸಿಡೆಂಟ್ ಕೇಸೇ ಆಗಲಿ ಏನೇ ಆಗಲಿ ಮತ್ತೆ ಆಗಲಿ ಫೋನ್ ಮಾಡಿದ ತಕ್ಷಣ 5 ನಿಮಿಷಕ್ಕೆಲ್ಲ ಹೋಗಿ ಆಕ್ಸಿಡೆಂಟ್ ಕೇಸೇ ಪಿಕಪ್ ಮಾಡಿಕೊಂಡು ಡಿಸ್ಟಿಕ್ ಹಾಸ್ಪಿಟ್ಲ್ ಸೇರಿಸ್ತೀವಿ. ನಮ್ಮ ಪ್ರದೀಪ್ ಸರು ನಮಗೆ ಅಮ್ಮ ಆಂಬುಲೆನ್ಸ್ ಬಿಟ್ಟಾಗಿಂದ ಎಷ್ಟು ಜೀವ ಉಳಿಸಿದ್ದೀವಿ ಅಂದ್ರೆ ನಮಗೆ ಲೆಕ್ಕನೇ ಇಲ್ಲ. ಪ್ರತಿಯೊಂದು ದಿನ ಒಂದೊಂದು ಕೇಸು, ಆಕ್ಸಿಡೆಂಟ್ ಕೇಸೇ ಆಗಲಿ, ಹಾರ್ಟ್ ಅಟ್ಯಾಕ್ ಕೇಸೇ ಆಗಲಿ, ಡೆಂಗೂ ಆಗಲಿ, ಐ ಫೀವರ್ ಆಗಲಿ, ಏನೇ ಕೇಸಸ್ ಇದ್ಲು ರಾತ್ರಿ ತಡರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಬರ್ತಾ ಇರ್ತದೆ ಕೇಸುಗಳು. ಸಿಕ್ಕಾಪಟ್ಟೆ ಆಂಬುಲೆನ್ಸ್ಗೆ ಆಕ್ಸಿಜನ್ ಕೇಸಸ್ಸೇ ತುಂಬ ಜಾಸ್ತಿ ಬರುತ್ತೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಆಕ್ಸಿಜನ್ ಕೇಸಸ್ ಇರೋದ್ರಿಂದ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಹೆವಿ ಸೀರಿಯಸ್ ಆಕ್ಸಿಜನ್ ಕೇಸ್ಗಳು ಬರ್ತವೆ. ಉಚಿತವಾಗಿ ಸರ್ವಿಸ್ ಕೊಡ್ತೀವಿ. ವೆಂಟಿಲೇಟರ್ ಇದೆ, ಆಕ್ಸಿಜನ್ ಇದೆ, ಮಾನಿಟರ್ ಇದೆ, ಕೀಬೋರ್ಡ್ ಇದೆ, BP ಶುಗರ್ ಎಲ್ಲ ಚೆಕ್ ಮಾಡೋದಿದೆ, ಎಲ್ಲ ಇದೆ. ಒಂದು ನರ್ಸ್ ಕೂಡ ಇದ್ದಾರೆ ನಮ್ಮ ಆಂಬುಲೆನ್ಸಲ್ಲೇ. ಕ್ಯಾಂಪುಗಳಾಗಿರೋ ಪೇಷಂಟುಗಳು ಅಷ್ಟೇ, ಕ್ಯಾಂಪ್ ಆಗಿದ್ದೆ 1-2 ದಿವಸಕ್ಕೆ ಮತ್ತೆ ಎಲ್ಲ ಪೇಷಂಟುಗಳು ಫಿಲ್ಟ್ರ್ ಮಾಡಿ ಆ ಕ್ಯಾಂಪಲ್ಲಿ ಏನೇನು ತೊಂದರೆ ಇದ್ದಾವೆ ಎಲ್ಲ ಪ್ರತಿಯೊಂದು ಮೊನ್ನೆ ಅವಲ್ಗುರ್ಕಿದನ್ನು ಮಾಡಿದ್ವಿ. ಅದರಲ್ಲಿ ಒಂದು 15 ಜನ ಪೇಷಂಟ್ ಸಿಕ್ಕಿದ್ರು, ಅದನ್ನು ಅಡ್ಮಿಟ್ ಮಾಡಿ ಬಂದ್ವಿ. ಚಿಕ್ಕಬಳ್ಳಾಪುರ ಕೆಳಗಿನ ತೋಟದ ಬೇಬಿ 5 ಡೇಸ್ ಬೇಬಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ ಹಾಸ್ಪಿಟ್ಲಿಂದ MS ರಮಯ್ಯಗೆ 30 ನಿಮಿಷಕ್ಕೆ ಕೊಡ್ತಿದ್ದೀವಿ ಸರ್. ಪ್ರತಿಯೊಂದು ಅವ್ರಿಗೆ ಊಟದಿಂದ ಹಿಡಿದು ಮೆಡಿಸಿನಿಂದ ಹಿಡಿದು ಏನಿದೆ ಎಲ್ಲ ಪ್ರಾಬ್ಲಮ್ ಸ್ಕ್ಯಾನಿಂಗಿಂದ ಹಿಡಿದು ಎಲ್ಲ ಚೆಕಪ್ಪು ಮಾಡಿಸಿ ಅವ್ರನ್ನೆಲ್ಲ ಅಡ್ಮಿಷನ್ ಮಾಡಿ ಬಂದಿರ್ತೀವಿ. ನೆಕ್ಸ್ಟ್ ಅವರೆಲ್ಲ ಗುಣಪಡೋದಾದಮೇಲೆ ಮತ್ತೆ ಒಂದು ದಿನ ಹೋಗಿ ವೆಹಿಕಲೆಲ್ಲ ಕರ್ಕೊಂಡು ಅವ್ರ ಮನೆಗೆ ಸೇರ್ತೀನಿ ಸರ್ ನಾವು. ಪ್ರದೀಪ್ ಅಣ್ಣಗೋಸ್ಕರ ಅವರು ಇವಾಗ ನಮಗೆ ಅನ್ನ ಹಾಕ್ತವ್ರೆ, ಅದಕ್ಕೆ ನಾವು ಬಂದು ಅಮ್ಮ ಆಂಬುಲೆನ್ಸು ಓಡಿಸ್ತಾ ಇರೋದು, ಒಳ್ಳೆ ಸರ್ವಿಸ್ ಕೊಡಿಸ್ತಾ ಇರೋದು ಸರ್. ತುಂಬ ಜನಕ್ಕೆ ತುಂಬ ಹೆಲ್ಪ್ ಆಗಿದೆ. ಇವಾಗ ಏನು ಅಂದರೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ 5,000-6,000 ರೂಪಾಯಿ ಬಾಡಿಗೆ ತೊಗೊತಾ ಇದ್ರು. ಇವಾಗ ಎಲ್ರಿಗೂ ಫ್ರೀ ಕೊಡ್ತಾ ಇದ್ದೀವಿ. ತುಂಬ ಜನಕ್ಕೆ ಉಪಯೋಗ ಆಗಿದೆ. ತುಂಬ ಎಂಥ ಪ್ರಾಣಗಳು ಉಳ್ಕೊಬಿಟ್ಟಿದೆ. ಪ್ರಪಂಚದಲ್ಲಿ ನಮ್ಮ ಪ್ರದೀಪ್ ಸರ್ ಅಂತ ಬುದ್ಧಿ ಕೊಟ್ಟು ಎಲ್ಲರೂ ಅವ್ರವ್ರ ಜಿಲ್ಲೆಗಳಲ್ಲೂ ಎಲ್ಲ ಒಂದೊಂದು ಆಂಬುಲೆನ್ಸ್ಗಳು ಮಾಡಿ, ಇಲ್ಲ ಏನೇ ಒಂದು ಬಡವ್ರಿಗೆ ಬಗ್ಗೋರಿಗೆ ಎಲ್ಲ ಕೆಲಸಗಳು ಮಾಡಬೇಕು. ನಮ್ಮ ಪ್ರದೀಪ್ ಸರ್ ಥರ ಎಲ್ಲರೂ ಬರಬೇಕಂತ ನಾನು ಕೋರ್ಕೊತಾ ಇದ್ದೀನಿ.